ಇವತ್ತು ವಿಫ್ಸ್ ಬಗ್ಗೆ ಮಾತಾಡೋಣ. ವಿಫ್ಸು ಇಟ್ ಅಲೋಸ್ ಯುವರ್ ಲಾಜಿಕಲ್ ಕನೆಕ್ಷನ್ ಬಿಟ್ವೀನ್ ಯುವರ್ ಆನ್ ಪ್ರಿಮೈಸ್ ಟು AWS ನೆಟ್ವರ್ಕ್. ಇದು ವಿಫ್ ಡೆಫಿನೇಷನ್ನು. ಇದರಲ್ಲಿ 3 ಟೈಪ್ಸ್ ಆಫ್ ವಿಫ್ಸ್ ಇದೆ. ಒಂದು ಪಬ್ಲಿಕ್ ವಿಫು, ಪ್ರೈವೇಟ್ ವಿಫು, ಟ್ರಾನ್ಸಿಟ್ ವಿಫು. ಪಬ್ಲಿಕ್ ವಿಫ್ ಅಂತ ಬಂದಾಗ ಪಬ್ಲಿಕ್ ನೀವು ನಿಮ್ಮ ಆನ್ ಪ್ರಿಮೈಸಿಂದ ನೀವು ಏನಾದರೂ ಪಬ್ಲಿಕ್ ಫೇಸಿಂಗ್ ಅಪ್ಲಿಕೇಶನ್ಸ್ AWS ಪಬ್ಲಿಕ್ ಫೇಸಿಂಗ್ ಅಪ್ಲಿಕೇಶನ್ ಸರ್ವಿಸಸ್ನ ಆ್ಯಕ್ಸಸ್ ಮಾಡಬೇಕು ಅಂದಾಗ ನೀವು ಪಬ್ಲಿಕ್ ವಿಫ್ನ ಯೂಸ್ ಮಾಡಬೇಕು. ಈಗ ಪಬ್ಲಿಕ್ ಸರ್ವಿಸಸ್ ಅಂದರೆ ಲೈಕ್ S3, DynamoDB ಇವೆಲ್ಲ ಪಬ್ಲಿಕ್ ಸರ್ವಿಸಸ್ಸು. ಅದನ್ನು ನೀವು ಆನ್ ಪ್ರಿಮೈಸಲ್ಲಿ ಪ್ರೈವೇಟಾಗಿ ಆ್ಯಕ್ಸಸ್ ಮಾಡಬೇಕು ಅಂತ, ಪ್ರೈವೇಟ್ ನೆಟ್ವರ್ಕಿಂದ ಆ್ಯಕ್ಸಸ್ ಮಾಡಬೇಕು ಸೆಕ್ಯೂರ್ ವೇ ಅಂದರೆ ನೀವು ಪಬ್ಲಿಕ್ ವಿಫ್ನ ಯೂಸ್ ಮಾಡಬೇಕು. ಪ್ರೈವೇಟ್ ವಿಫ್ ಅಂತ ಬಂದಾಗ ನಿಮ್ಮದು ಪ್ರೈವೇಟ್ AWS ಅಲ್ಲಿರೋ ಸರ್ವಿಸಸ್ ಲೈಕ್ S3, RDS ಇವನ್ನೆಲ್ಲ ನೀವು ಪ್ರೈವೇಟಾಗೇ ಆ್ಯಕ್ಸಸ್ ಮಾಡಬೇಕು. ರಾದರ್ ಕಮಿಂಗ್ ಫ್ರಮ್ ಇಂಟರ್ನೆಟ್ ಅಂತ ಬಂದಾಗ ನೀವು ಪ್ರೈವೇಟ್ ವಿಫ್ನ ಯೂಸ್ ಮಾಡಬೇಕು. ಅಲ್ಲಿ ಏನಾಗುತ್ತೆ, VPCಲಿ ಲಾಂಚ್ ಆಗಿರೋ ಸರ್ವಿಸಸ್ ಲೈಕ್ VPCಲಿ ನೀವು ಪ್ರೈವೇಟ್ CIDR ಯೂಸ್ ಮಾಡ್ಕೊಂಡು ನೀವು ಸರ್ವಿಸಸ್ನ ಲಾಂಚ್ ಮಾಡಿರ್ತೀರ, EC2 RDSನೆಲ್ಲನೂ ಅದು ನೀವು ಪ್ರೈವೇಟ್ IP ಇಂದನೇ ಡೈರೆಕ್ಟಾಗಿ ಆ್ಯಕ್ಸಸ್ ಮಾಡ್ಬೋದು. ನೀವು ಅಲ್ಲಿ ಪಬ್ಲಿಕ್ IP ಬೇಕಾಗಲ್ಲ, ಅದು ಪ್ರೈವೇಟಾಗೇ ಇರುತ್ತೆ ನೀವು ಎನ್ವೈರ್ಮೆಂಟಲ್ಲಿ. ಅಲ್ಲಿ ಪ್ರೈವೇಟ್ ವಿಫ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಟ್ರಾನ್ಸಿಟ್ ವಿಫ್ ಅಂತ ಬಂದಾಗ ಈಗ ಟ್ರಾನ್ಸಿಟ್ ಗೇಟ್ವೇ ನೀವು ಮಲ್ಟಿಪಲ್ VPCಸ್ನ ಕನೆಕ್ಟ್ ಮಾಡಿ ನೀವು ಒಂದು ಹಬ್ ಆ್ಯಂಡ್ ಸ್ಪೋಕ್ ಆಫ್ ಕೈಂಡ್ ಆಫ್ ಕನೆಕ್ಷನ್ ಟ್ರಾನ್ಸಿಟ್ ಗೇಟ್ವೇ ಅಂತ ಬಂದಾಗ ಅಲ್ಲಿ ನೀವು ಟ್ರಾನ್ಸಿಟ್ ವಿಫ್ನ ಯೂಸ್ ಮಾಡ್ಕೊಂಡು ಆ ಟ್ರಾನ್ಸಿಟ್ ಗೇಟ್ವೇ ಕನೆಕ್ಟ್ ಮಾಡ್ಕೊಂಡು ನೀವು ಡೈರೆಕ್ಟ್ ಕನೆಕ್ಟ್ ನೀವು ಆನ್ ಪ್ರೊಮೈಸಿಂದ ನೀವು ಆ್ಯಕ್ಸಸ್ ಮಾಡ್ಬೋದು. ಮಲ್ಟಿಪಲ್ VPCಸು ನೀವು ಟ್ರಾನ್ಸಿಟ್ ಗೇಟ್ವೇ ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು. ದಟ್ ವಿಲ್ ಬಿ ಲೈಕ್ ಈಸಿ ಆಪ್ಷನ್ ಫಾರ್ ಯು ಟು ಪ್ರೊಸೀಡ್ ವಿತ್. ಇಫ್ ಯು ಹ್ಯಾವ್ ಮಲ್ಟಿಪಲ್ VPC ಅಂತ ಬಂದಾಗ ನೀವು ಡೈರೆಕ್ಟಾಗಿ ಟ್ರಾನ್ಸಿಟ್ ಗೇಟ್ವೇ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಅಗೇನ್ ಒಂದು ಲಿಮಿಟೇಷನ್ ಅಂದರೆ ಟ್ರಾನ್ಸಿಟ್ ಗೇಟ್ವೇ ಇಟ್ಸ್ ಅ ರೀಜನ್ ಸ್ಪೆಸಿಫಿಕ್ ಸರ್ವಿಸು. ಅದೇ ರೀತಿ VGW ಅಂತ ಬಂದಾಗ ಇದು ಇಟ್ ಎಸ್ಟಾಬ್ಲಿಷ್ ಅ ಕನೆಕ್ಷನ್ ಬಿಟ್ವೀನ್ ಯುವರ್ VPC ಟು ಡೈರೆಕ್ಟ್ ಕನೆಕ್ಟ್. DX ಗೇಟ್ವೇ ಅಂತ ಬಂದಾಗ, ಅದೇ ಡೈರೆಕ್ಟ್ ಕನೆಕ್ಟ್ ಗೇಟ್ವೇ ಅಂತ ಬಂದಾಗ ಇಟ್ ಅಲೋಸ್ ಯುವರ್ ಕನೆಕ್ಷನ್, ಆನ್ ಪ್ರಿಮೈಸ್ ಕನೆಕ್ಷನ್ ಟು ಯುವರ್ VPCs ಇನ್ ಮಲ್ಟಿಪಲ್ AWS ರೀಜನ್ಸ್.